ನಿಷ್ಪ್ರಹತೆಗಳು ಒಳಗೂಡಿರಬೇಕು. ಅಹಂಕಾರ ಮಮಕಾರಗಳ ಬಂಧನವಿರಬಾರದು. ಆಸೆ ದಾಸ್ಯಗಳ ಸಂಕುಲ ಇರಬಾರದು. ಯಾವತ್ತೂ ದುರಾಸೆ ದುಃಖದಲ್ಲೇ ಅಂತ್ಯವಾಗುತ್ತದೆ. ದುರಾಸೆಯಿಂದ ಬೇಕು ಬೇಕೆನ್ನುವುದೇ ಬಡತನ, ಸಂತೃಪ್ತಿಯಿಂದ ಸಾಕು ಸಾಕೆನ್ನುವುದೇ ಸಿರಿತನ. ಹಾಗಾದರೆ ಸುಖ ಬೇರೆಲ್ಲಿಯೂ ಇಲ್ಲದೆ ಅವರವರ ಮನಸ್ಸಿನಲ್ಲಿರುತ್ತದೆ. ಅಜ್ಞಾನದ ಚಿಪ್ಪನ್ನು ಒಡೆದು ಅಂತರಂಗದ ತಿರುಳನ್ನು ಅರಿತವನಿಗೆ ಬದುಕೆಲ್ಲ ಸಿಹಿದಲ್ಲ, ಅರಿಯದ ಪಾಮರನಿಗೆ ಕಹಿಯೇ ಎಲ್ಲ. ದೇವಿ, ಪ್ರಪಂಚದಲ್ಲಿರುವಂತಹ ರಜೋತಮ ಗುಣಗಳ ಪ್ರಭಾವ ಮೇರೆ ಮೀರಿದಾಗ ಅದನ್ನು ಹತೋಟಿಗೆ ತಂದು ಸಾತ್ವಿಕವಾದಂತಹ ಪ್ರಪಂಚವನ್ನು ನಿರ್ಮಿಸುವುದೇ ಜಗನ್ಮಾತೆ ನನಗಿತ್ತಂತಹ ಹೊಣೆ. ಅದನ್ನು ಯಾವುದೇ ಚ್ಯುತಿಬಾರದ ರೀತಿಯಲ್ಲಿ ನಿಭಾಯಿಸುತ್ತಾ ಬಂದವ ನಾನು. ಹಾಗೆಯೇ ಲೋಕದಲ್ಲಿ ನನ್ನ ಕುರಿತಾಗಿ ಅದೆಷ್ಟೋ ಪ್ರಶಂಸೆಗಳು ಉಂಟು, ಅಷ್ಟೇ ಅಪವಾದಗಳು ಕೂಡ ಉಂಟು. ಅದೇನೇ ಇರಲಿ, ನನ್ನ ಮನದನ್ನೆಯಾದ ನಿನ್ನ ದೃಷ್ಟಿಯಲ್ಲಿ ನಾನು ಹೇಗೆ ತಿಳಿದುಕೊಳ್ಳುವ ಆಸೆ ಹೇಳುತ್ತೀಯಾ? ಹೇಳಬಹುದು ಸ್ವಾಮಿ, ಆದರೆ ನೀವು ಹೀಗೆ ಮುಖಗಂಟು ಹಾಕಿದರೆ ಆಗಲಿಕ್ಕಿಲ್ಲ. ಹಾಗೆ ಓ ಕುಂದ ಕುಟ್ಮಲರದನ ಕುಂದ
ನನ್ನ ತೆತ್ತಿಹನೆಂಬ ಬಿರುದನ್ನ ಹೊತ್ತವರು, ಆರ್ತತ್ರಾಣ ಪರಾಯಣರು, ಬಾಲಕ ಧ್ರುವನಿಗನು ನಿಂತವರು, ಅನಾಥರಿಗೆ ರಕ್ಷಕನಾಗಿ, ನಿರಾಶ್ರಿತರಿಗೆ ಆಶ್ರಕನಾಗಿ, ಸಕಲ ಸೌಭಾಗ್ಯಗಳನ್ನು ತರಿಸಿ ಆ ಸುಜನರನ್ನು ಕರೆದವರು. ಅಷ್ಟೇ ಅಲ್ಲ ಸ್ವಾಮಿ, ಆ ಸುಜನರನ್ನು ಕರೆಯುವುದಕ್ಕೆ ಬೇಕಾಗಿ ನೀವೆತ್ತಿದ ಅವತಾರಗಳು ಒಂದೇ ಎರಡೇ. ನಿಮ್ಮನ್ನು ಹೊಗಳಲು ನಾನೇಕೆ ಸ್ವತಃ ಆ 1000 ನಾಲಿಗೆಯುಳ್ಳ ಆ ಆದಿಶೇಷನಿಗೂ ಸ್ವಲ್ಪ ಕಷ್ಟವಾದೀತ ಸ್ವಾಮಿ. ಅಂತಹ ಮಹಿಮಾನ್ವಿತರು ತಾವು. ನಿಮ್ಮ ಲೀಲೆ ಅಪಾರ ಅಪಾರ ಸ್ವಾಮಿ. ಅಪ್ಪ, ಇಷ್ಟು ಸಾಕು ನೋಡು. ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇದ್ದೇ ಇರ್ತಾಳಂತೆ. ಅದೇ ರೀತಿಯಲ್ಲಿ ನನ್ನ ಯಶೋಚರಿತೆಯ ಸಾಂಗತ್ಯ ನೀನು. ನಿನ್ನ ನುಡಿಗಳು ನನಗೆ ಹಿತವನ್ನುಂಟು ಮಾಡಿತು. ಆದರೂ ಕೇಳಿದ ಎಷ್ಟು ಜನಕ್ಕೆ ನಂಗೆ ಇರ್ತದೋ ಗೊತ್ತಿಲ್ಲ. ಹೀಗೆ ಬಾ. ಹರಿಕರವನಿಳಿದ ಸುದರ್ಶನ ನುಡಿದ ಕೈ ಮುಗಿದು ಅವಹೇಳನ ಯಾರಿಂದಲೂ ಅನ್ಯರಿಂದಾದರೂ ಸಹಿಸಿಕೊಳ್ಳಬಹುದು, ಆದರೆ ನಮ್ಮವರಿಂದಲೇ ನಾವು ಜಗದ ಮಾತಾಪಿತರೆಂದು ಆರಾಧಿಸುವ ಸಾಕ್ಷಾತ್ ಲಕ್ಷ್ಮೀನಾರಾಯಣರಿಂದಲೇ ಅವಗಣನೆ. ಹೆಂಡತಿ ಗಂಡನನ್ನು ಹೊಗಳುವುದೇನು, ಗಂಡ ತಲೆ ಆಡಿಸುವುದೇನು? ಆಯುಧರಾಜನೆನಿಸಿದ ಸುದರ್ಶನನ ನೆನಪು ಇಬ್ಬರಲ್ಲಿ ಒಬ್ಬರಿಗೂ ಬರಲಿಲ್ಲವಲ್ಲ. ಸಾಫಲ್ಯಕ್ಕೆ ಹಕ್ಕುದಾರರು ಅವರು, ವೈಫಲ್ಯಕ್ಕೆ ಬಾಧಿತರು ನಾವು. ಇನ್ನೂ ಬಾಯಿ ಮುಚ್ಚಿ ಕುಳಿತರೆ ಪ್ರಯೋಜನವಿಲ್ಲ. ಹೊಗಳಲು ಆರಂಭಿಸಿದ್ದು ಲಕ್ಷ್ಮೀದೇವಿ ನೇರವಾಗಿ ಅಮ್ಮನಲ್ಲಿ ಮಾತನಾಡುತ್ತಾರೆ. ಅಮ್ಮ, ವಂದಿಸಿಕೊಂಡಿದ್ದೇನೆ. ಎದ್ದೇಳು. ಓ ಸುದರ್ಶನ, ಇದೇನು ಹೊಸ ಪರಿ? ತಂದೆಗೆ ನಮಸ್ಕರಿಸದೆ ನನಗೆ? ಮೊದಲು ಅವರಿಗೆ ವಂದಿಸು. ನನಗೆ ಯಾರಲ್ಲಿ ಕೆಲಸ ಉಂಟು ಅವರಿಗೆ ಮಾತ್ರ ನಮಸ್ಕಾರ. ನೋಡಿ ಸ್ವಾಮಿ, ಇವ ಹೇಗೆ ಮಾತನಾಡುತ್ತಾನೆ. ಲಕ್ಷ್ಮಿ, ಒತ್ತಾಯದ ಮಾನಸ್ನಾನ ಯಾಕೆ ಹೇಳು? ಹೆಂಡತಿಗೆ ಮಾಡಿದ ನಮಸ್ಕಾರ ಗಂಡನಿಗೂ ಬಂದಂತೆ. ಅದು ಸರಿ. ಹಾ ಸುದರ್ಶನ, ನನ್ನಲ್ಲಿ ಏನು ಕೆಲಸ ಎಂದೆ ಅಲ್ಲ. ಏನದು? ನಿಮ್ಮಲ್ಲಿ ಸ್ವಲ್ಪ ಮಾತನಾಡಬಹುದೇ? ಧಾರಾಳ. ಲಾಲಿಸಬೇಕು. ಲಾಲಿಪುದಿಲಿ ತಾಯಿಯಂದರಿಗೆಯನುಂದ ಲಕ್ಷ್ಮೀ ದೇವಿ
ಗಂಡನನ್ನು ಹೊಗಳುವುದು ಸಹಜವೇ. ಹಾ ಅದು ಎಲ್ಲಾ ಕಡೆ ಇದ್ದದ್ದೇ. ಹಾ ಎಲ್ಲ ಹೆಂಡತಿಯರು ಭಾವಿಸುವುದು ಹಾಗೆ. ಏನು? ನನ್ನ ಗಂಡನೇ ದೊಡ್ಡ ಪರಬ್ರಹ್ಮ ಎಂಬ ಹಾಗೆ. ದರ್ಶನ, ಆದರೆ ಎಲ್ಲರಂತೆ ನಾನಲ್ಲ. ಪರಬ್ರಹ್ಮನೇ ನನ್ನ ಗಂಡ ಎಂದು ಹೆಮ್ಮೆ ತಳೆದವಳು. ಅಮ್ಮ, ಹಾ ಸಂಗ್ರಹವೇನ ಚೆನ್ನಾಗಿ ಮಾಡಿದ್ದೀರಿ. ಇದ್ದದ್ದು ಇಲ್ಲದ್ದು ಎಲ್ಲ ಒಟ್ಟು ಸೇರಿಸಿ ಸರಾಗವಾಗಿ ಹೇಳಿಬಿಟ್ರಲ್ಲ ತಾಯಿ. ಮಾತನಾಡಲು ಅವಕಾಶ ಕೊಟ್ಟಾಕ್ಷಣ ಏನೇನು ಮಾತನಾಡಬೇಡ. ಏನು ನಾನು ಇಲ್ಲದ್ದು ಹೇಳಿದ್ದು? ಹೇಳಿದ್ದೆಲ್ಲ ಇಲ್ಲ. ಹಾ? ನಿಮ್ಮ ಗಂಡ ಹಾ. ಹಾಗೆ ಮಾಡಿದ್ದಾನೆ ಹೀಗೆ ಮಾಡಿದ್ದಾನೆ ಅಂತೆಲ್ಲ ಹೇಳಿದ್ರಲ್ಲ. ಬರೇ ನಾನು ಹೇಳಿದ್ದಲ್ಲವೋ, ಲೋಕವೆಲ್ಲ ಒಪ್ಪಿಕೊಂಡಿದೆ. ಲೋಗರು ಏನು ಹೇಳ್ತಾರೋ ನನಗೆ ಗೊತ್ತು. ಹಾ ದೊಡ್ಡವರು ನಮ್ಮ ಅನುಕೂಲಕ್ಕೆ ಹೇಳಿಕೊಂಡಿದ್ದನ್ನು ಹಾ. ಕೆಲ ದಡ್ಡರು ಪ್ರಚಾರ ಮಾಡುತ್ತಾರೆ. ಅವರದಲ್ಲ ಎಂದರೆ ಬೇರೆ ಯಾರದು? ಅಮ್ಮ, ಹಾ ಎಲ್ಲ ಹೆಸರು ಅವನ ದುಡಿಮೆಯಿಂದ ಬಂದದ್ದೇನಲ್ಲ. ಮತ್ತೆ ಈಗ ನಿಮ್ಮ ಗಂಡನನ್ನು ಹಾ ಸರ್ವಸಂಪನ್ನ ಎಂದು ಹೊಗಳುತ್ತಾರೆ. ಹೌದು. ಆ ಹೆಸರು ಬಂದದ್ದು ಯಾರಿಂದಾಗಿ? ಯಾರಿಂದಾಗಿ? ಅದು ನಿಮ್ಮಿಂದಾಗಿ. ಅದು ಹೇಗೆಯೋ? ಹಣ ಇರುವ ಹುಡುಗಿ ನೋಡಿ ಕಣ್ಣು ಹಾಕುವ ಚಾಳಿ ಆರಂಭಿಸಿದ್ದೇ ಈ ನಿಮ್ಮ ಶ್ರೀಮತಿ. ವಿಲಾಪದಲ್ಲಿ ಸಾಗರದ ರಕ್ತ ಭಂಡಾರಕ್ಕೆ ವಾರಸುದಾರನಾದ ಸಂಪತ್ ಲಕ್ಷ್ಮಿ ನೀವು. ಹೆಸರು ಮಾತ್ರ ಅವನಿಗೆ. ನೋಡಿ ಸ್ವಾಮಿ, ಅವ ಹೇಗೆ ಮಾತನಾಡುತ್ತಾನೆ. ಅದೊಂದು ಹೌದು. ಹಾ? ಆದರೂ ಅದಕ್ಕೆ ನಾನು ದುಡಿದೇ ಇಲ್ಲವೆಂದರೆ ಅದನ್ನು ಒಪ್ಪುವುದು ಅಸಾಧ್ಯ. ಹಾ. ನಿನ್ನನ್ನು ಆಕರ್ಷಿಸಲು ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಅವನಿಗೆ ಗೊತ್ತು. ಸ್ವಾಮಿ ಪರಮಾತ್ಮ ನಿನ್ನನ್ನು ಯಾರು ಕೇಳಿದ್ರು? ನನಗೆ ಮಾತಿರುವುದು ಅಮ್ಮನಲ್ಲಿ. ನೀನು ಸುಮ್ಮನೆ ದೇವರ ಕುಳಿತ ಹಾಗೆ ಕುಳಿತ. ಆದೀತು ಪುಣ್ಯಪ್ಪ, ನನ್ನದು ಮಾತಿಲ್ಲ. ಸುದರ್ಶನ, ಅದೇ ಹೌದಾದರೂ ಅದನ್ನು ಪ್ರಶ್ನಿಸಬೇಕಾದವಳು ನಾನು, ನೀನಲ್ಲ. ಅಲ್ಲ, ನಾನು ನನ್ನ ಗಂಡನನ್ನು ಹೊಗಳಿದರೆ ನಿನಗಾಗುವ ತೊಂದರೆ ಏನು ಅಂತ ಬೇಕಲ್ಲ. ಅಮ್ಮ, ಹಾ ನನಗೆ ಅಭ್ಯಂತರವಿರುವುದು ಹಾ. ರಕ್ತಧಾರೆ ಎಂಬ ನಿಮ್ಮ ಗಂಡನಿಗಿರುವ ವೃದ್ಧಿನ ಬಗ್ಗೆ. ಎಲ್ಲ ಕಾಲಕ್ಕೂ ಹಾ. ನಾನು ಸೇರಿಕೊಂಡುದರಿಂದ ಸರ್ವಕ್ಕೂ ಕಾರಣ, ಸರ್ವ ಹೊಗಳಿಕೆಗೂ ಬಾಧ್ಯತೆ ನಾನು ನಾನು ನಾನು. ಅಚ್ಚುತಗಿಂತ ನೀನಚ್ಚ ವೀರರು ನಿನ್ನ ಹೆಚ್ಚಾಗಾಯಿತು ಕರೆಯುವುದು. ಇಲ್ಲಿ ಬಾನಮ್ಮ. ಏನ್ ಹೇಳಿದೆ ನೀನು? ಯಾರಿಗೆ ಬಂದದ್ದು? ನಾನು ಸಾಕು ಮುಚ್ಚು. ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ಮಾತನಾಡುವಾಗ ಮತ್ತೆ ಮಿತಿ ಎರಡು ಬೇಕು ಗೊತ್ತಾಯ್ತ. ಹಬ್ಬ ನಿನ್ನ ತಲೆಗೇರಿದ ಸೊಕ್ಕೆ. ಚ್ಯುತಿರಹಿತನಾದ ನನ್ನ ಅಚ್ಯುತ ಸ್ವಾಮಿಯಲ್ಲಿ ದೋಷವನ್ನು ಗುರುತಿಸಿದೆಯಲ್ಲ. ನನ್ನ ಸ್ವಾಮಿಗಿಂತ ಹೆಚ್ಚಿನ ವೀರ ಎಂದು ಕೊಚ್ಚಿಕೊಂಡೆಯಲ್ಲ. ಸಾಕು ಮಾಡು. ಉದ್ದು ಉಬ್ಬಿದರೆ ಮದ್ದಳೆಯಾಗುವುದುಂಟ. ಎರೆಹುಳು ಹೆಡೆ ಎತ್ತಿದಾಕ್ಷಣ ಸರ್ಪ ಇರುವುದಿಲ್ಲ ಗೊತ್ತಾಯ್ತಾ? ಅಮ್ಮನಿಗೂ ಇಷ್ಟು ಕೋಪ ಬರುತ್ತದೆ ಅಂತ ಗೊತ್ತಾದದ್ದೇ ಇವತ್ತು. ಮತ್ತೆ ಬರದೆ ನೀವೆಂದಲ್ಲಮ್ಮ, ಲೋಕವೇ ಹಾಗೆ. ಕಂಡದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂತ ಅಮ್ಮ. ಮಹಾತಾಯಿ ಸರ್ವೇಶ್ವರಿ ಸ್ವಲ್ಪ ಶಾಂತಳಾಗಬೇಕಮ್ಮ. ನೀವು ಮಹಾಲಕ್ಷ್ಮಿಯಾಗಿದ್ದರೆ ಚಂದ, ದುರ್ಗೆ ಆಗುವುದು ಬೇಡ ತಾಯಿ. ಹಂಗಿಸುವುದು ಬೇಡ. ಮೊದಲು ವಿಷಯಕ್ಕೆ ಬಾ. ಅಮ್ಮ, ಹಾ ಗಂಡ ಹಾ. ರಣಪ್ರಸನ್ನ ಅರಿತ ವಿರಮಾಡ್ತಾನೆ ಅಂತೆಲ್ಲ ಹೇಳಿದ್ರಲ್ಲ. ಏನು ಏನು ಅದರಲ್ಲಿ ಸುಳ್ಳೇನುಂಟು? ಎಲ್ಲ ಸತ್ಯವೇ. ಹಾ? ಆದರೆ ಯಾವಾಗ? ಯಾವಾಗ? ನಾನಿದ್ದಾಗ ಮಾತ್ರ. ನಿಮ್ಮ ಗಂಡ ಹಾ? ನಾನಿಲ್ಲದೆ ಇದ್ದರೆ ಬರ ಸುದರ್ಶನ, ಅತಿಯಾಯಿತು ನಿನ್ನದು. ಮಾತ್ರವಲ್ಲ, ಹಾ. ಎಲ್ಲ ನಾನೇ ಮಾಡಿದ್ದು ಅಂತ ಹೇಳಿಕೊಳ್ಳುವ ಗಂಡ. ಸುದರ್ಶನ, ಸುಮ್ಮನೆ ಪುಂಡೇಟದ ಮಾತುಗಳಾಡಬೇಡ. ನಂತರ ನಾನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರಿಸಬೇಕಾದೀತು. ಎಚ್ಚರ. ಕೇಳಮ್ಮ, ನಾನು ಸಿದ್ಧನಿದ್ದೇನೆ. ನೋಡು, ಸುಲಭದ ಪ್ರಶ್ನೆಗಳಲ್ಲ. ಪ್ರಶ್ನೆ ಕಷ್ಟ ಇದ್ದಷ್ಟು ಉತ್ತರಕ್ಕೆ ಬೆಲೆ ಹೆಚ್ಚಾಗುತ್ತದೆ. ಹೌದಾ? ಹಾಗಾದರೆ ಕೇಳು. ನನ್ನವರು ತಮಾಸುರನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಮತ್ಸ್ಯಾವತಾರವನ್ನು ತಾಳಿದಾಗ ನೀನೆಲ್ಲಿದ್ದೆಯೋ? ಇದೊಂದೇ ಪ್ರಶ್ನೆಯ? ಮೊದಲು ಇದಕ್ಕೆ ಉತ್ತರ ಬರಲಿ, ಆಮೇಲೆ ಬೇಕಾದಷ್ಟಿದೆ. ಹಾಗಾದರೆ ಸರಿ. ಹಾ, ನಿಮ್ಮ ಗಂಡ ತಾಳಿದ ಮೊದಲಾವತಾರ ಯಾವುದು? ಮತ್ಸ್ಯಾವತಾರ. ಹಾ, ಮತ್ಸ್ಯ. ಮಜ್ಜನ ರೆಕ್ಕೆಯೋ
ಸುರರಿಗಾದ ಸಂತಸವನ್ನು ಕಂಡು ನಾನು ನಕ್ಕೆ. ಇದನ್ನು ಒಪ್ಪಿದರೆ ನಿನ್ನ ಅಭಿಮಾನಕ್ಕೇನಿದಕ್ಕೆ? ಈಗ ತಿಳಿಯಿತು ನನ್ನ ಸಾಮರ್ಥ್ಯ. ಸುದರ್ಶನ, ಪ್ರಶ್ನೆ ಒಂದಕ್ಕೆ ಮುಗಿಯುವುದಿಲ್ಲ, ಇದು ಆರಂಭ ಮಾತ್ರ. ಕೇಳಮ್ಮ. ಹೌದಾ? ನನ್ನವರು ಕೂರ್ಮಾವತಾರಿಯಾಗಿದ್ದಾಗ ನೀನೆಲ್ಲಿದ್ದೆಯೋ? ಹೌದು. ಎತ್ತಿದ್ದು ಹೇಗೆ? ಬೆನ್ನು ತೊಟ್ಟು. ಕೂರ್ಮನ ಬೆನ್ನಿಗೆ ಬಲ ಯಾವುದಮ್ಮ? ಅದರ ಅಭೇದ್ಯವಾದ ಚಿಪ್ಪು. ಆ ಚಿಪ್ಪೆ ನಾವು. ನೀನು ಚಿಪ್ಪಲ್ಲ, ಬೆಪ್ಪು. ಸ್ವಾಮಿ, ಇದು ಸತ್ಯ. ಆಗಿದ್ದ ನನ್ನ ಚಿಪ್ಪು ಆಕ್ಷೇಪಿಸಿದರೆ ತಪ್ಪು, ಆದ್ದರಿಂದ ನೀನದನ್ನು ಒಪ್ಪು. ಸುದರ್ಶನ, ನನ್ನವರು ವರಾಹಾವತಾರವನ್ನು ತಾಳಿದಾಗ ನಿನ್ನ ಸಹಾಯವೇ ಇರಲಿಲ್ಲವಲ್ಲ? ನಿಮಗೆ ಗೊತ್ತಾಗಲಿಲ್ಲವಷ್ಟೇ. ವರಾಹ ಸ್ವಾಮಿ ಕನಕಾಕ್ಷರನ್ನು ಕೊಂದದ್ದು ಹೇಗೆ? ದಾಡಿಯಿಂದ ತಿವಿದು ಬಂದದ್ದು. ಆ ದಾಡೆಯನ್ನು ಲಕ್ಷ್ಮಿ, ನಾನು ವರಹನಾಗಿದ್ದಾಗ ಇವನಾಗಿದ್ದ ನನ್ನ ದಾಡೆ ತೊಲಗಿತು. ಸ್ವಾಮಿ, ಇದು ಸತ್ಯವೇ? ಲಕ್ಷ್ಮಿ, ನಾನು ನಾರಸಿಂಹನಾದಾಗ ಅವನು ನನ್ನ ಸಖ ಆಗಿದ್ದ ನನ್ನ ನಖ. ಲೋಕಕ್ಕಾಯಿತು ಸುಖ, ಮತ್ಯಾಕೆ ನಿನಗೆ ದುಃಖ? ಸುದರ್ಶನ, ಈಗ ಪ್ರಶ್ನೆ ಕಷ್ಟ ಉಂಟು. ನನ್ನವರು ಒಟ್ಟು ವಾಮನನಾದಾಗ ನೀನೆಲ್ಲಿದ್ದೀಯೋ? ವಾಮನನಾಗಿದ್ದ ಹರಿ ತ್ರಿವಿಕ್ರಮನಾಗಿ ಪ್ರಕಟಗೊಂಡು ಬಲಿಯನ್ನು ಪಾತಾಳಕ್ಕೊತ್ತಿದ್ದು ಹೇಗಮ್ಮ? ಅವರ ಪುಣ್ಯಪಾದದಿಂದ. ಆ ಪಾದವೇ ನಾನು. ಸ್ವಾಮಿ, ಇದಾಗಲಿಲ್ಲ ಅಂತ ಹೇಳಿ ಸ್ವಾಮಿ. ಅಲ್ಲಿ ಇವ ನನ್ನ ಪಾದ ಬಲಿ ಪಾತಾಳಕ್ಕೆ ಹೋದ. ನಿನಗ್ಯಾಕೆ ಬೇಡ, ಸಾಕು ಮಾಡ ನಿನ್ನ ವಾದ. ಸುದರ್ಶನ, ಅವಳು ಹಾಗೆ, ಅವಳಿಗೇನು ಗೊತ್ತಾಗುದಿಲ್ಲ ಆಯ್ತಾ? ಸತ್ಯ ಯಾವತ್ತೂ ಸ್ವಲ್ಪ ಕಹಿ, ಅರಗಿಸಿಕೊಳ್ಳುವುದು ಕಷ್ಟ. ನೀನು ಕೋಪಗೊಳ್ಬೇಡ, ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ, ಜಯ ನಿನ್ನದೇ. ಹಿಂದಿನಂತೆ ಮುಂದೆಯೂ ಕೂಡ ನಿನ್ನ ಸಹಕಾರ ನನಗೆ ಅತಿ ಅಗತ್ಯ. ಸರಿ ಸರಿ, ಹಾಗಂತ ಸಣ್ಣ ಪುಟ್ಟದ್ದಕ್ಕೆಲ್ಲ ನನ್ನನ್ನು ಕರೆಬೇಡ. ಮತ್ತೆ ನಿನ್ನಿಂದ ಸಾಧ್ಯವಾಗದಿದ್ದರೆ ಮಾತ್ರ ಕರೆ. ಓಹೋ,
ಲಕ್ಷ್ಮಿ ಕೋಪ ಬಂತೇನೆ? ಮತ್ತೆ ಬರದೆ ನೀವಿಬ್ಬರು ಒಂದು ನಾನೊಬ್ಬಳು ಬೇರೆ ಯಾಕೆ ನಿಲ್ಲಿಸಿದ್ದು? ಇನ್ನು ಅವನು ಹೊಗಳಬಹುದಿತ್ತಲ್ಲ. ದೇವಿ ಸಮಾಧಾನ ಮಾಡಿಕೊ. ನಾವು ಆಡಿದ್ದು ನಾಟಕವೆಂಬುದನ್ನು ಮರೆತೆಯಾ? ಮರೆತಿಲ್ಲ ಸ್ವಾಮಿ. ನೀವು ಕಟ್ಟ ಪಾತ್ರದಲ್ಲಿ ನಾನೆಷ್ಟು ಸಫಲರಾಗಿದ್ದೇನೆ ಎಂದು ತಿಳಿಯಲು ಕೋಪ ನಟಿಸಿದ್ದು. ನೋಡಿದ್ರ ನನ್ನ ಅಭಿನಯ? ಸೂತ್ರಧಾರಿಯಾದ ನಿಮ್ಮನ್ನೇ ಪಾತ್ರಧಾರಿಯನ್ನಾಗಿಸಿದೆ. ಈ ನಾಟಕ ಪೂರ್ತಿಯಾಗಬೇಕಾದರೆ ಇನ್ನು ನನ್ನ ಪಾತ್ರ ಮುಂದುವರಿಯಬೇಕಾಗಿದೆ. ಹೀಗೆ ಬಾ. ಆದಿಯಲ್ಲಿ ಬ್ರಹ್ಮದೇವ ಸರ್ವ ಸೃಷ್ಟಿಯ ರಕ್ಷಣಾ ಕಾರ್ಯವನ್ನು ವಹಿಸಿಕೊಟ್ಟದ್ದು ನಮ್ಮವರಿಗೆ. ಆದ್ದರಿಂದಲೇ ನಾವು ರಾಕ್ಷಸರು ಕೆಟ್ಟು ಅಲ್ಲಲ್ಲಿ ಅಂಡಳೆಯುತ್ತಿದ್ದ ಅಸುರ ವೀರರನ್ನೆಲ್ಲ ಒಗ್ಗೂಡಿಸಿ ಈ ಶ್ರೇಷ್ಠವಾದ ಲೋಹಾವತಿ ಪಟ್ಟಣವನ್ನು ಸ್ಥಾಪಿಸಿದ್ದೇನೆ. ಹೀಗೆ ಈ ಶತ್ರು ಪ್ರಸೂದರಲೇ ಸರ್ವಾಧಿಕಾರಿ ವಿರಾಕ್ಷ ವಿರಂಕರೇ, ನಮ್ಮ ಸಾಹಸ ಇಲ್ಲಿಗೆ ಮುಗಿಯುತ್ತೆ. ಅಡವಿ ಸೇರಿ ಮೃಡರನ್ನು ದೃಢ ಭಕ್ತಿಯಿಂದ ಮೆಚ್ಚಿಸಿ ಸುರರ ರೋರಗರಿಂದ ತಲೆಯ ಯೋನಿಜರಿಂದ ಮರಣ ಬಾರದ ವರವನ್ನು ಪಡೆದಿದ್ದೇನೆ. ಒಂದು ವೇಳೆ ಮರಣ ಬರುವುದಾದರೂ ಆಯುಧವೊಂದು ಸಜೀವಗೊಂಡು ಬಂದಾಗ ಮಾತ್ರ. ಇದು ಸಾಧ್ಯವೇ? ಅಸಂಭವ. ಹೀಗೆ ಈ ಶತ್ರು ಪ್ರಸೂದನ ಮರಣವನ್ನೇ ಗೆದ್ದ ಇಷ್ಟಿಗೊಂದು ಹೊಸ ಸೂತ್ರವನ್ನು ಬರೆಯಲು ಹೊರಟ. ಇನ್ನು ತಡ ಮಾಡುವುದು ಸರಿಯಲ್ಲ. ನಮ್ಮ ಅಧಿಕಾರವಾದ ನಾಕಲೋಕವನ್ನು ಪಡೆಯಬೇಕಾಗಿದೆ. ಅಲ್ಲಿಗೆ ಹೋಗಲವಂತೆ. ನಿನ್ನಪ್ಪನೊಮ್ಮೆ ಕಂಡು ಸರಿಯಾಗಿ ವಿಚಾರಿಸುವಂತ ಬಂದದ್ದು. ಆ ಕೆಲಸ ಈಗ ಇರಲಿಲ್ಲ. ಯಾವ್ದಾ? ನನ್ನ ಅಪ್ಪನೇ ಪುರುಸೊಂದಿಲ್ಲ, ನೀವು ಇನ್ನೊಮ್ಮೆ ಬನ್ನಿ. ನನ್ನ ಸ್ವಂತ ಅಪ್ಪ ಅಲ್ಲವ. ಮತ್ತೆ ನನಗೆ ಬಾಡಿಗೆ
ಅದು ಹಾಗಲ್ಲವ. ನಿನ್ನ ಅಪ್ಪ ನಮ್ಮನ ಗಂಡವೇ. ಹಾಗಲ್ಲ, ನಿನ್ನ ಅಪ್ಪನಿಗೆ ಸಮಾನರು ಅಂತ. ಓ ಹಾಗೆ. ಈಗ ಇದ್ರಲ್ಲಿ ನಿಮ್ಗೆ ಯಾವ ಅಪ್ಪ ಬೇಕು? ಇಲ್ಲಿ ಉದ್ಯೋಗ ಕೊಟ್ಟವನೊಬ್ಬ ಇದ್ದಾನಲ್ಲ. ಓ ಸೂರಪ್ಪ. ಹಾ. ಅವರಿಂದ ನಿಮ್ಗೇನಾಗ್ಬೇಕು? ಅವನು ನಮ್ಮವರಿಗೆ ಮಾಡಿದ ಮೋಸಕ್ಕೆ ತಕ್ಕ ಶಾಸ್ತಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಒಳ್ಳೆಯ ಮಾತಿನಲ್ಲಿ ಸ್ವರ್ಗ ಬಿಟ್ಟು ಶರಣಾಗುವಂತವ್ರಿಗೆ ಹೇಳು. ಹೋಗಿ ಕೇಳು. ಹಾ. ಅಷ್ಟು ಸುಲಭ ಉಂಟಾ? ಯಾಕೆ? ನಿಮ್ಮದಾಗಿದ್ದಾರೆ ಅಂತ ಇದ್ರು ಕೆಳಗೆ, ಇಲ್ಲಿ ನಾನು ಹೇಳಿದಾಗೆ ಕೇಳ್ಬೇಕು. ಹೆಚ್ಚು ನೀವು ಬಂದಾದ್ರೆ ಹಿಂದೆ ಹೋಗಿ. ಹೋಗೈತೆ ಏನ್ ಮಾಡ್ತೀನಿ? ಇಲ್ಲ. ಹೋಗುದಿಲ್ವಾ? ಹೋಗುದಿಲ್ಲ. ಸರಿ ಬಿಡಿ, ನಾನು ಹೋಗ್ತೇನೆ. ನಾ ಬರುವವರೆಗೆ ಸ್ವಲ್ಪ ನನ್ನ ಕೆಲಸ ನೋಡಿ. ಹೊರಟು ಬಂದ ಕಾರ್ಯ
ಕ್ರಮ. ಹಾ, ತನ್ನ ಪಾಲಿಸದವರನ್ನು ದಂಡಿಸಿ. ಹಾಗೆ ಆಗುತ್ತೆ. ಸರಿ, ಸರಿ. ಬಳಲಿದ್ದೇವೆ. ಹಾ, ವಿಶ್ರಾಂತಿಯ ಅಗತ್ಯವಿದೆ. ಹಾ, ಇದಕ್ಕೆ ತಕ್ಕ ವ್ಯವಸ್ಥೆ ಮಾಡಿ ಹಾ, ನಮ್ಮ ಊರಿಗೆ ತೆರಳೋಣವಂತೆ. ಹಾಗೆ. ಅದಕ್ಕಾಗಿ ಶಾಂಗ ಧನುಸ್ಸನ್ನು ಧರಿಸಿದ್ದೇನೆ. ಗರುಡನನ್ನೇರಿ ಗಗನ ಮಾರ್ಗವಾಗಿ ಬಂದುಳಿದದ್ದೇ ಲೋಹಾವತಿಯ ಹೊರಭಾವನೆ. ವಸುಂಧರೆ ಗುಡುಗುಡುಗಿ ನಡೆಯಬೇಕು, ಶತ್ರು ಪ್ರಸೂತನ ಮೇಲೆ ಛಲ್ಲದ್ದು ಹೊಡೆಯಬೇಕು. ಆ ರೀತಿಯಲ್ಲಿ ಶಂಕನಾದವನ್ನು ಮಾಡುತ್ತೇನೆ. ನಿನ್ನ ನಿರೀಕ್ಷೆಯಲ್ಲೇ ಇದ್ದವನು ನಾನು. ಅವನ ಬರಬಾರದಿಂದ ನಿನ್ನ ಹರವನ್ನು ಹೀರಿ ಹರಿನಂದನಪುರವನ್ನು ಕಟ್ಟುತ್ತೇನೆ. ಬಾ ಮುಂದೆ ಬಾ. ನಿನ್ನ ಗರುಡ
ಗೋಳಿನ ಬಿಡು. ಸುದರ್ಶನ, ಬಂದೆಯ? ನಿನ್ನ ಬರೋಣ ಮಾತ್ರದಿಂದಲೇ ನೀನು ಗೆದ್ದವ ಎಂಬುದನ್ನು ನಾನು ಅಳಿದುಕೊಂಡೆ. ಕಡೆಗೂ ಅಹಂಕಾರವನ್ನು ಅಳಿಸಿಯೇ ಬಂದೆಯಲ್ಲ, ಸಂತೋಷವಾಯಿತು. ಬಾ, ಹೀಗೆ ಬಾ, ನನ್ನ ಕರವನ್ನೇರಿ ವಿಶ್ರಾಂತಿಯನ್ನು ಪಡೆ. ಆಲವಲೆಯಳು ಮಲಗಿ ತೇಲುವ ಕಾಲ ಮಧುಗೈಡವರು ಜನಿಸುದ ನಾಡಿಕೋಪವನನ್ನು ಪೀಡಿಸೆ ಹಲಗಿಲವು ಗಾಲ ಕಾಳಗವನೆಸಗುತ್ತರವರಲ್ಲಿ ಸೋಲು ನಿನ್ನಯ ಪಾಲಿಗಡಸಲು ಆಮೇಲೆ ಎಲ್ಲನು ಕಡುಹೆ ನಾನವರನು ಕರೆದಿಹೆನೋ ಸುದರ್ಶನ, ಮಲಗಿದ್ದೇನುವುದಕ್ಕೆ ಬರೀ ಆಳದಲ್ಲಿ ಒಂದೇ ಸಾಕಾಯಿತು. ಹಾ. ನಿನ್ನ ಕಿಲ್ಬಿಷದಲ್ಲೇ ಹುಟ್ಟಿದಂತಹ ಮಧುಕೈಟಕರು ನಾಳಿಕೋದ್ಭವನನ್ನು ಪೀಡಿಸಿದ ಕಾಲಕ್ಕೆ ಹಾ. ನೀನೇ ಮುಂದುವರೆದೆ. ಪರಿಣಾಮ ನಿನಗಾದದ್ದು ಸೋಲು. ಅದು ಎಷ್ಟು ವರ್ಷ? ಕೈದು ಇಲ್ಲದೆ 5,000 ವರ್ಷಗಳು. ಹೌದು. ತಾಯಿಯ ಅನುಗ್ರಹದಿಂದ ಹಾ. ನಿನ್ನ ಕೈ ಸೇರಿದ ನಾನು ಅಂದಿನಿಂದ ಇಂದಿನವರೆಗೆ ಹಾ. ಅಸುರರ ಅಸೂಯೆ ಆ ಪರಿಪಾಠ ಹಾಗೆ ಮುಂದುವರಿಯುತ್ತದೆ ಬಂತು. ಹಾ. ನೀನು ಮಾತ್ರ ಬುದ್ಧಿ ಕಲಿಯಲಿಲ್ಲ. ನೀನು ಬುದ್ಧಿ ಕಲಿತರೆಷ್ಟು ಬಿಟ್ಟರೆಷ್ಟು ಅದಕ್ಕೆ ನಿನ್ನ ಪುಣ್ಯಾತ್ಮ ಸಂಘ ಸಾಕು ಪುಣ್ಯಾತ್ಮ. ಸುದರ್ಶನ, ಹಠ ಮಾಡಬೇಡ. ಹಠ ಮಾಡಿದರೆ ಕೆಡುಕಲ್ಲದೆ ಒಳಿತಿಲ್ಲನು. ನೀನು ಕಾಲಿಗೆ ಬಿದ್ದು ಬೇಡಿಕೊಂಡರು ನಿನ್ನ ಕರೆ ಸೇರಲಾರೆ. ಸುದರ್ಶನ, ಪಿತ್ತ ತಲೆಗೇರಿತೇನೋ? ಸುದರ್ಶನ, ಮಾಲಿಕ್ಕಿನ ಕೈಗೆ ಕಠಿಣ ಘಟ ಸರ್ಪ, ಪುಂಡ ಮನೆಯ ಗಳಗಳಿಸುವುದಕ್ಕೆ ಹೊರಟ ಕೃತಜ್ಞ. ಅಹಂಕಾರ ಮೆರೆವ ನೀನು ಸಾತ್ವಿಕವೆತ್ತು ಮೆರೆತಿರುವಂತಹ ಈ ವೈಕುಂಠದಲ್ಲಿರಲು ಅನರ್ಹ. ಹೋಗು, ದರೆಯಲ್ಲಿ ನರಜನ್ಮವನ್ನೆತ್ತು ಬದುಕು. ಮನ್ನಿ ಚಿನ್ನ ಪರಾಧವ ಮಾಧವ ಎನ್ನುಳಿದಕ್ಕೆ ಭೇದ ನಿನ್ನೋಳೆಲ್ಲವೂ ವಾದ ಮುನ್ನ ನಂಬಿದ ಪಾಪ ಇನ್ನೂ ಒಂದು ಪ್ರಮೋದ ಮನ್ನಿ ಚಿನ್ನ ಪರಾಧವ ಮಾಧವ ಮುರುದಿವೇಂದ್ರವ ಮಾಧವ ಕೇಶವ
ಭಕ್ತ ಸುದರ್ಶನ ಭಕ್ತ ಚಿಂತಿಸ ಹಿಂದೆ ಕೃತ ವಿದ್ಯಾಸುತನಾಗಿ ಪೃಥ್ವಿಯೊಳ್ ಜನಿಸು ನೀನು ಅತ್ರಿ ಜನಾಗಿ ಸಮಸ್ತ ವಿದ್ಯೆಯ ಬೋಧಿಸುತ್ತಲೇ ಹರಸುವೆನು. ಚಿಂತಿಸಬೇಡ, ತಪ್ಪು ಮಾಡುವವ ಎಡವುದು ಸಹಜ. ಈಗಲಾದರೂ ನಿನ್ನ ತಪ್ಪಿನ ಅರಿವಾಯ್ತಲ್ಲ, ಅಷ್ಟು ಸಾಕು. ಸುದರ್ಶನ, ಯದುವಂಶೋದ್ಭವನಾಗಿ ಕೃತವೀರ್ಯ ಧನುಜನಾಗಿ ಅರ್ಜುನ ನಾಮಕನಾಗಿ ಧರೆಯಲ್ಲಿ ನೀನು ಹುಟ್ಟು ವಿದ್ಯೆಯನ್ನು ಕರುಣಿಸುವ ಗುರುವಾಗಿ ಅತ್ರಿಜನಾಗಿ ಇರುವಂತಹ ಸ್ಥಳ ರಾವಣೇಶ್ವರ ಎಂದು ಕೇಳಿಬಲ್ಲೆವು. ಓಲಗವಿದ್ದ ವಿಚಾರ ಖಡ್ಗವೇಶ್ವರ ಮಗುದ ಶಂಕರನ ಪೂಜೆಯ ಕರಗರ ಪ್ರಿಯನ ಪೂಜೆಯ ವಿರಜಿದು ಮಣಲುಣು ಭರಿತಲಿಂಗವ ಮಾಡಿ ಕುಳಿತನು ನರ್ಮದಾ ತಟದಿಗೆ. ಮಳಲುನು ಭರಿತ ಲಿಂಗವ ಮಾಡಿ ಕುಳಿತನು ನರ್ಮದಾ ತಟದಿ. ನರ್ಮದೇ ತಟವನ್ನು ಸೇರಿದ್ದಾನೆ. ಎಲ್ಲಿದ್ದಾನೆ ಆ ನನ್ನ ವೈರಿ? ಕಾಣ ಸಿಗಲ್ಲ. ಏನೇ ಇರಲಿ, ಹೊತ್ತು ಮಧ್ಯಾಹ್ನವಾಗುತ್ತಾ ಇದೆ. ಶಂಕರನನ್ನು ಬದಿಸುವಂತಹ ಸಮಯ. ಅದಕ್ಕಾಗಿ ಕಾಣುತ್ತಿದೆ ಇಲ್ಲವೇ ನರ್ಮದಾ ನದಿ. ಇಲ್ಲೇ ಬಿಂದು ಶುಚಿರ್ಭೂತನಾಗಿ ಕಾಣುತ್ತಿರುವ ಮಳದಲ್ಲಿ ಶಿವಲಿಂಗವನ್ನು ಬಳಿತು ಪೂಜೆಗೆ ಕುಳಿತುಕೊಳ್ಳುತ್ತೇನಂತೆ. ನೀರಾಟ ಮಾಡುವ ಮಾರೆ ಪ್ರಿಯೇ, ನೀರಾಟ ಮಾಡುವ ಮಾರೆ ಪ್ರಿಯೇ, ಬಾರೆ ಪ್ರಿಯೇ, ಬಾರೆ ಪ್ರಿಯೇ. ನೀರಾಟವಾಡುವ ಬಾರಿ ಪ್ರಿಯೇ, ಸಾರಸಮುಖಿ ವೈಯಾರಿ ಪ್ರಿಯೇ, ಸಾರಸಮುಖಿ ವೈಯಾರಿ ಪ್ರಿಯೇ, ಬಾರಿ ಪ್ರಿಯೇ. ಏರಿತಗಳ ದಿಗಿ ಭಾರಿ ಮುಂದಕ್ಕೆ, ಏರಿತಗಳ ದಿಗಿ ಭಾರಿ ಮುಂದಕ್ಕೆ, ಇರೇರಿತು ಮಾಡುವ ಬಾರಿ ಪ್ರಿಯೇ, ನೀರಾಟ ಮಾಡುವ ಬಾರಿ ಪ್ರಿಯೇ, ಸಾರಸಮುಖಿ ವೈಯಾರಿ ಪ್ರಿಯೇ, ಸಾರಸಮುಖಿ ವೈಯಾರಿ ಪ್ರಿಯೇ.
ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ ನೀರಿಲ್ಲವಾದರೆ ನೀರಾಟದಲ್ಲ ನೀರಿಲ್ಲವಾದರೆ ನೀರಾಟದಲ್ಲ ಕಂಠ ಪ್ರಮಾಣ ನೀರಿಲ್ಲದ ನಮಗೆ ಕಂಟಕವಾಗಿದೆ ಜಲಗೇಣಿಯೊಳಗೆ ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ ನೀರಿಲ್ಲವಾದರೆ ನೀರಾಟದಲ್ಲ ಮೈಗೇರಿದ ತಾಪವನ್ನು ನೀಗಿಸಿಕೊಳ್ಳುವುದಕ್ಕಾಗಿ ತಮ್ಮನ್ನು ಒತ್ತಾಯಿಸಿ ನಾವೆಲ್ಲರೂ ಇಂದು ನೀರಾಟಕ್ಕೆ ಬಂದು ಸೇರಿದ್ದೇವೆ. ಹೌದಲ್ಲವೇ? ಆದರೆ ಸ್ವಾಮಿ ಏನು? ನೀವೇ ನೋಡಿ ನೀರಿದೆ ಅಲ್ಲದೇನೆ ಸ್ವಾಮಿ ನೋಡಿ ನಾವು 500 ಮಂದಿಗೆ ನೀವು ಒಬ್ಬನೇ ಗಂಡು. ನಾವು ಇನ್ನೂ ಉತ್ತಮವಾಗಿ ನಿಮ್ಮೊಂದಿಗೆ ನೀರಾಟದಲ್ಲಿ ಸಹಕರಿಸಬಹುದಿತ್ತು. ಸರಿ, ಆದರೆ ನದಿ ಬದಿಯಲ್ಲಿ ಬೇರೆ ಯಾರಾದರೂ ಬಂದು ನೋಡಿದರೆ ಅದು ನಮ್ಮ ಮನಸ್ಸಿಗೆ ಇಷ್ಟವಾಗದು. ಅಲ್ಲ, ನಾವು ಹೇಳುತ್ತಿದ್ದೇವೆ ಅಂತ ಸ್ವಲ್ಪ ನೀವೇ ಮಾಡಲಿ ಆಲೋಚನೆ ಮಣಿಯರೇ, ಆ ಬಗೆಗೆ ನೀವೇನು ಚಿಂತಿಸಬೇಕಾಗಿಲ್ಲ. ಇದು ನೋಡಿ, ನನ್ನ ಈ 500 ಬಾಹುಗಳಿಂದ ಈ ನೀರಿಗೆ ದಂಡೆಯನ್ನು ಕಟ್ಟುತ್ತೇನೆ. ನೀವು ನಿಶ್ಚಿಂತೆಯಿಂದ ನೀರಾಟ ಮಾಡಿ. ಆಶ್ಚರ್ಯ, ಪರಮಾಶ್ಚರ್ಯ. ಶಿವಪೂಜೆಗಾಗಿ ಕುಳಿತಿದ್ದಂತಹ ಸಂದರ್ಭದಲ್ಲಿ ನರ್ಮದೆಯ ನೀರು ಒಮ್ಮಿಂದೊಮ್ಮೆಲೆ ಮೇರೆಯಲ್ಲಿ ಬರುತ್ತಾ ಇದೆ. ಏನು ಕಾರಣ? ನನ್ನಲ್ಲಿ ನಾನು ಪ್ರಶ್ನಿಸುವುದಲ್ಲ, ಏನು ನಡೆಯುತ್ತಿದೆ ಎಂದು ನೋಡುತ್ತೇನಂತೆ. ಅತಿ ಬೇಗ ಬಿಟ್ಟು ಮೊದಲವನುಂಟು ದೈತ್ಯಾಕಾರ ನಮ್ಮನ್ನು ಅರಸಿ ಈ ಕಡೆಗೆ ಬರುವಂತಿದೆ. ಅವನನ್ನು ವಿಚಾರಿಸಬೇಕು. ಆದ್ದರಿಂದ ನೀವೆಲ್ಲರೂ ನೀರಿನಿಂದ ಮೇಲೆತ್ತು ನಿಮ್ಮ ವಸನಗಳನ್ನಿಟ್ಟು ಒಳಗೆತ್ತುಕೊಳ್ಳಿ. ಬಂದವನನ್ನು ನಾನು ವಿಚಾರಿಸುತ್ತೇನೆ. ಕಾಣುವುದಕ್ಕೆ ಒಂದು ರಾಜ್ಯದ ರಾಜನಂತೆ ಇರುವೆ. ಆದರೆ ನೀನು ಮಾಡುತ್ತಿರುವ ಕೃತ್ಯ ನೃಪನಂತೆ ಕಾಣುತ್ತಿಲ್ಲ. ಅದಕ್ಕಾಗಿ ಕೇಳುತ್ತಾ ಇದ್ದೇನೆ, ಯಾರು ನೀನು? ನಿನ್ನ ಪುರ ಯಾವುದು? ಎಲ್ಲವನ್ನೂ ಯಾರು ನೀನು? ಅಸುರ ಕೇಳು
ಬಗ್ಗೆ ಬಹಳಷ್ಟು ಕೇಳಿದವನು ನಾನು. ಆದರೆ ಇಷ್ಟರವರೆಗೆ ನೋಡಿದ್ದಿಲ್ಲ. ಆದರೆ ನೀನು ಮಾಡುತ್ತಿರುವುದು ತಪ್ಪು. ನನ್ನ ಕ್ಷೇತ್ರಕ್ಕೆ ಬಂದು ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿದ್ದೀಯಾ? ನಾ ಹುಟ್ಟೊಳಗೆ ಬಿಡುತ್ತೇನೆ. ಹುಷಾರದೊಳೆ ಸೈಯಲದ ಕೈಗೊಳ್ಳುತ್ತ ದುರವ ಕೀಳಿತ ರಥನಿಮಿತ್ತ ಮೈ ಮರೆತಿರ್ತ ನಿತ್ಯದ್ದು ಬಳಿಕ ಈತ ಪರಾಕ್ರಮಶಾಲಿಯಾಗಿದ್ದಾನೆ. ಈತನನ್ನು ಎದುರಿಸಲೇಬೇಕಾಗಿ ಹರನಿತ್ತಿದ್ದ ಚಂದ್ರಹಾಸ ಇದನ್ನೇ ಪ್ರಯೋಗಿಸುತ್ತೇನಂತೆ. ಜನರೇ ಕಷ್ಟದೋಳು ಮಗುಳೇ ಅರಿತುಕೊಂಡೆಂದನು. ದತ್ತವಾದ ಸರ್ವನ್ನು ಇನ್ನು ಶಿರಕ್ಕೆ ಗುರಿಯಾಗಿ ಪ್ರಯೋಜಿಸುತ್ತದೆ. ನೀನು ಆಲೋಚಿಸಬೇಕಿತ್ತು ನೀನು ಕಾದಾಡುತ್ತಿರುವುದು ಯಾರಲ್ಲಿ ಎಂಬುದಾಗಿ. ಇದೋ ನಿನ್ನನ್ನು ಬಂಧಿಸಿದ್ದೇನೆ ಮಾತ್ರ ವಯಸ್ಸರಿಲ್ಲ. ಯಾಕೆ ನೀನು ಬ್ರಾಹ್ಮಣನೆಂಬ ಕಾರಣಕ್ಕೆ. ಹಾಗಾದರೆ ಯಾರಲ್ಲಿ ಇವರನ್ನು ಸೆರೆಮನೆಗೆ ಹಾಕಿ ಅನ್ನ ನೀರು ಏನನ್ನು ಕೊಡಬೇಡಿ. ಅವನನ್ನು ಬಿಡಿಸಿಕೊಂಡು ಹೋಗಲು ಯಾರು ಬರುತ್ತಾರೆ? ಅವನಪ್ಪ ಅಲ್ಲ, ಅವನಪ್ಪನಪ್ಪ, ಅಪ್ಪನಪ್ಪ ಯಾರು ಬರ್ತಾರೆ? ಸುರಕ್ಕಾಗಮಿಸಿದಂತಹ ಮೌಲ್ಯಸ್ಥರ ಮಾತನ್ನು ಮನ್ನಿಸಿ ಅವರ ಪೌತ್ರನಾದಂತಹ ರಾವಣನನ್ನು ಸೆರೆಯಿಂದ ಬಿಡಿಸಿದ್ದೇನೆ. ಮಾತ್ರವಲ್ಲ, ಅವನನ್ನು ಮಿತ್ರತ್ವಗೊಳಿಸಿದ್ದೇನೆ. ಇನ್ನು ಏನಾಗುತ್ತದೆ ಭವಿತವ್ಯದ ನಿರೀಕ್ಷೆಯಲ್ಲಿ. ಪರಮ ಮುನಿ ಜಮದಗ್ನಿ ಯೋಗಿನ ವರ ಸುಮಂಗಲೆಯೊಡನೆ ಕುಡಿದನು ಅರುಚದಿಯೂತ. ಪರಮ ಮುನಿ ಜಮದಗ್ನಿ ಆಚಾರವಂತ ಬ್ರಾಹ್ಮಣರಿಗೆ ಮಾತ್ರ ಷಟ್ಕರ್ಮಗಳಲ್ಲಿಯೂ ಅಧಿಕಾರ ಪ್ರಾಪ್ತವಾಗಿದೆ. ದಾನವನ್ನ ಮಾಡಲೂಬಹುದು, ಸ್ವೀಕರಿಸಲೂಬಹುದು. ಯಜ್ಞ ಯಾಗಾದಿಗಳನ್ನ ಮಾಡಬಹುದು, ಮಾಡಿಸಬಹುದು. ಶಸ್ತ್ರ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬಹುದು, ಅಧ್ಯಾಪನವನ್ನು ಮಾಡಬಹುದು. ಭೃಗುವಂಶೋದ್ಭವನಾಗಿ ರುಚಿಕುಮಾರ
ಮಹರ್ಷಿಗಳ ಸುತನಾಗಿ ಜನಿಸಿದ ನನ್ನನ್ನು ಜಮದಗ್ನಿ ಎನ್ನುವುದಾಗಿ ಲೋಕ ಗುರುತಿಸಿದೆ. ಸತಿ ರೇಣುಕಾ, ತಮ್ಮಿರುವರ ದಾಂಪತ್ಯ ಸಂಕೇತವಾಗಿ ವಸು, ಸುಮನ, ಸುತಾಪ, ಬೃಹತ್ಪಾಣ, ರಾಮ ಎನ್ನುವಂತಹ 5 ಮಂದಿ ಗಂಡು ಮಕ್ಕಳನ್ನ ಪಡೆದವರಿದ್ದೇವೆ. ಒಂದು ಕಾಲಕ್ಕೆ ನನ್ನ ಕೋಪದ ಕಾರಣದಿಂದಲಾಗಿ 4 ಮಂದಿ ಮಕ್ಕಳನ್ನ ಶಾಪ ಕೊಟ್ಟು ಬಂದೆ. ಇನ್ನು ನಿನ್ನನ್ನು ಕೊನೆಯ ಮಗ ರಾಮನಿಂದ ಕೊಲ್ಲಿಸಿದೆ. ಆ ನಂತರದಲ್ಲಿ ರಾಮನಿಗಿದ್ದಂತಹ ವರವೇ ಕಾರಣವಾಗಿ ನಿಮ್ಮೆಲ್ಲರನ್ನೂ ಕೂಡ ನನ್ನ ತಪಶಕ್ತಿಯಿಂದ ಬದುಕಿಸಿದೆ. ದೇವಿ, ಆ ಕಾಲಕ್ಕೆ ನನಗೆ ತಿಳಿದಂತಹ ಒಂದು ವಿಚಾರ, ಕೋಪದಿಂದ ಕೆಡುಕೆ ವಿನಃ ಒಳಿತಿಲ್ಲ ಎನ್ನುವುದಾಗಿ. ಹೌದು ರಮಣ, ಕೋಪವು ಕುಲನಾಶಕವಾದದ್ದು. ಅದರಲ್ಲೂ ನಿಮ್ಮಂತಹ ಮಹರ್ಷಿಗಳಿಗೆ ಕೋಪ ಭೂಷಣವಲ್ಲ. ಸರಿಯಾಗಿಯೇ ಹೇಳಿದೆ ದೇವಿ. ಅಂದು ನೀನಾಡಿದಂತಹ ಮಾತು ನನ್ನ ಅಂತರಂಗವನ್ನ ತೆರೆಸಿತು. ಅಂದೇ ನಿನ್ನ ಮಾತಿಗೆ ಮನ್ನಣೆಯನ್ನು ಕೊಟ್ಟು ನನ್ನ ಕೋಪವನ್ನು ತ್ಯಜಿಸಿ ಶಾಂತ ರೂಪನಾಗಿದ್ದೇನೆ. ದೇವಿ, ನಿಮ್ಮಲ್ಲೊಂದು ಮಾತು. ಏನದು? ಈ ಕಾಲಕ್ಕೆ ನನ್ನ ಮನದಲ್ಲೊಂದು ಅವ್ಯಕ್ತವಾದ ಭೀತಿ ಆರಂಭವಾಗಿದೆ. ಯಾಕೆ ಹೀಗೆ ದೇವಿ? ಮಾತವರಿಗೂ ದೇಹಯರಿಗೂ ಮೊದಲಿನಿಂದಲೂ ಎಣ್ಣೆ ಸೀಗೆಕಾಯಿಯ ಸಂಬಂಧ ಯಾವಾಗ ಅದು ಸ್ಫೋಟಗೊಳ್ಳುತ್ತದೋ ಹೇಳಲ ಸಾಧ್ಯ. ಇದಕ್ಕೇನು ಪರಿಹಾರವಿಲ್ಲವೇ? ಕಾಂತೆ, ಶಾಸ್ತ್ರವು ಭ್ರಮವನ್ನ ಎದುರಿಸಿ ಕಾನೂನಷ್ಟವಾಗಿ ಆಮೇಲಲ್ಲವೇ ನಮ್ಮ ಹಾನಿ ಉಂಟು ಮಾಡುವುದು. ಹೀಗೆ ಹೇಹಯರರು ದುಷ್ಟರಾದರೆ ಅವರ ವಂಶವೇ ದುಸ್ವಂಶವಾಗಿ ಹೋಗುತ್ತದೆ. ಭವಿತವ್ಯವನ್ನ ತಪ್ಪಿಸುವ ಯೋಚನೆ ನನಗಿಲ್ಲ. ಭವಿತವ್ಯಂ ಭವತ್ಯೇವ. ಮುಂದೆ ಏನಾಗುತ್ತದೆ ಎನ್ನುವಂತಹ ನಿರೀಕ್ಷೆಯಲ್ಲಿರೋಣ. ದೇವಿ, ಈಗ ಸಂಧ್ಯಾ ವಂದನೆಗೆ ಸಮಯವಾಯಿತು. ಬಾ ಹೀಗೆ.
ನಿಮಗೆ ಒದಗಿದಂತಹ ದುಷ್ಟ ಪ್ರಾಣಿಗಳ ತೊಂದರೆಯನ್ನು ನಿವಾರಿಸಲೆಂದೇ ಬೇಟೆಗಾಗಿ ಬಂದವನು ನಾನು. ಬೇಟೆಯನ್ನು ಆಡಿದ್ದೇವೆ. ಹೇಗಾಯಿತು ಬೇಟೆ ಮುದಿಯಪ್ಪಣ್ಣ? ನೀನು ಬೇಟೆ ಆಡಿದ್ಯಾ? ಏನು ಬೇಟೆ ಆಡಿದೆ? ಹಾ ಏನು ಯಾವ ಹುಳಿ? ವ್ಯಾಘ್ರ. ನಿನಗೆ ತಾಗಿತ್ತು? ಯಾಕೋ? ನನಗೆ ಸಿಟ್ಟು ಬಂತು. ನಾನು ಬಿಡ್ಲಿಲ್ಲ. ನಾನು ಸಿಟ್ಟು ಬಂತು. ಏನು ಏನೋ ನೀನು? ಅದೆಲ್ಲ ಒಂದು ತಂತ್ರವು. ಏನದು? ನಾವು ಯಾವತ್ತು ಪ್ರಾಣಿಗಳನ್ನು ಬಳಸಿ ಹೇಗೆ? ಅದಕ್ಕೆ ನಾನು ನೋಡಿದ್ರೆ ಮತ್ತೆ ನನ್ನನ್ನು ಅದು ಕೂಡ ಅಟ್ಟಿಸಿಕೊಂಡು ಬಂದದ್ದು ರಾಯರೇ. ಹೌದು. ಏನಾಯ್ತು? ದೊಡ್ಡ ಮರ ರಾಯರೇ, ಸಣ್ಣ ಬಿಲಲು. ನಾನು ಹೇಗೂ ನುಸಿಲಿಕೊಂಡು ಹೋದೆ. ನಿನ್ನಿಂದ ಮಾತ್ರ ಆದಿತ್ತು. ಹೌದು ರಾಯರೇ, ಹುಲಿ ಕೂಡ ನನ್ನ ಹಿಂದೆ ಬಂತು. ಹೌದಾ? ಆದ್ರೆ ಅದು ಹತ್ತಕ್ಕೆ ಬಂದು ಸಿಕ್ಕಿಕೊಂಡದ್ದು ರಾಯರೇ. ನೀನಾಗ ಒಳ್ಳೇದಾಯ್ತಲ್ವ? ಹೌದು ರಾಯರೇ, ಯಾಕಂದ್ರೆ ಸೊಂಟದಿಂದ ಕೆಳಗೆ ಸ್ವಲ್ಪ ದಪ್ಪ ರಾಯರೇ ಹುಲಿದು. ಹಾಗೆ ಅದು ಸಿಕ್ಕಿಕೊಂಡದ್ದು. ಇರಲಿ. ಅದು ನನ್ನನ್ನು ನೋಡಿ ಬಾಯಿ ತೆರೆದದ್ದು ರಾಯರೇ. ಹೌದು. ಹೌದು. ನೀನೇ ಮಾಡಿದೆ? ನನಗೆ ಕೋಪ ಬಂತು. ನಾನು ಸೀದಾ ಬಾಯಿ ಮತ್ತೆ ಬಾಯಿ ತೆರೆದು ರಾಯರೇ. ಏನು ಮಾಡಿದೆ? ಮತ್ತೆ ಒಳಗೆ ಕೈ ಹಾಕಿದೆ. ಕೈ ಹಾಕ್ತೇನೆ ರಾಯರೇ. ಏನಾಯ್ತು? ಕರುಳು ಸಿಕ್ತು. ಕರುಳು? ಇದು ನನಗೆ ಯಾಕೆ ಅಂತ ಬದಿಗೆ ಇಟ್ಟೆ. ಸರಿ ಮತ್ತೆ ಏನು? ಹೃದಯ ರಾಯರೇ, ಹುಲಿಯ ಹೃದಯ. ಅದೇಗೋ ಮೊದಲು ಹೃದಯ ಸಿಕ್ಕಿ ಮತ್ತೆ ಕರುಳು ಸಿಗುದಲ್ವಾ? ಅದು ನಾವು ಓಡ್ಕೊಂಡು ಬಂದದಲ್ಲ ರಾಯರೇ. ಓಡುವಾಗ ಆಚೆ ಈಚೆ ಆಯ್ತು. ಸರಿ ಹೃದಯ ಕೆಳಗೋಗಿ ಕರುಳು ಮೇಲೆ ಬಂದದ್ದು. ಇರ್ಬೋದು. ನಾನೊಬ್ಬ ಹೃದಯವಂತನಾಗಿ ಇನ್ನೊಂದು ಹೃದಯವನ್ನು ಹೇಗೆ ಅದಕ್ಕೆ ನಾನು ಹೃದಯವನ್ನು ಕೂಡ ಬದಿಗೆ ಇಟ್ಟೆ. ಸರಿ. ಮತ್ತೆ ಒಳಗೆ ಕೈ ಹಾಕ್ತೇನೆ ರಾಯರೇ. ಇನ್ನು ಒಳಗೆ ಏನು ಸಿಕ್ಕಿತು? ಆ ಕಡೆಯಿಂದ ಹುಲಿಯ ಬಾಲ ಸಿಕ್ಕಿತು. ಹೌದು ರಾಯರೇ. ಬಾಲ ಹಿಡಿದು ನೆಲಕ್ಕೆ ಹುಲಿಯಲ್ಲಿಗೆ ನಾವು ಹುಲಿಯನ್ನು ಸಂರಕ್ಷಿಸಬೇಕೆಂದು ಕಾಯ್ದೆಯನ್ನು ಜಾರಿಗೊಳಿಸಿದರೆ ನೀನು ಹುಲಿಯನ್ನು ಕೊಲ್ಲುತ್ತೀಯ? ಯಾರಲ್ಲಿ? ಇವನನ್ನು ಸೆರೆ ಮಾಡಿ ಹಾಕಿ. ನಾನು ಹುಲಿ ಕೊಡುವ ತರ ಇದ್ದೇನಾರೆ ರಾತ್ರಿ ಒಂದು ಇಲಿ ಕಂಡಿರುವಷ್ಟೇ ಇನ್ನು ಹುಲಿ ಸರಿಯಾದ ಮಾತು ನಾನು ಆಲೋಚಿಸಬೇಕಿತ್ತು. ಕೇವಲ ವಿನೋದಕ್ಕಾಗಿ ಆಡಿದ ಮಾತು ರಾಯರೇ. ಪರವಾಗಿಲ್ಲ. ಏನು ಬೆಳ್ಳಂಬೆಳಗ್ಗೆ ನಾವು ಬೇಟೆಯನ್ನು ಆರಂಭಿಸಿದವರು ಈಗ ನೋಡು. ಹೌದಲ್ವ? ಮಧ್ಯಪ್ರದೇಶದಲ್ಲಿ ಗುಡುಗುಡು ಅಂತಿದೆ. ನಿಮಗೆ ಗುಳುಗುಳು ಬಿಟ್ರೆ ಬೇರೆ ಸಂಗತಿ ಗೊತ್ತಿಲ್ಲ ಅಂತ. ಹಸಿವಿನ ಲಕ್ಷಣ ರಾಯರೇ. ನಿಮಗೆ ನಾನು ಊಟ ಮಾಡುವುದಕ್ಕೂ ಸಂಬಳ ಕೊಡುದು. ಏನದು ಸದ್ದು ಕೇಳಿಸುತ್ತಿರುವುದು? ಅಯ್ಯ ಚಕ್ರವರ್ತಿ, ಇಲ್ಲೇ ಸಮೀಪದಲ್ಲಿ ಜಮದಗ್ನಿ ಮಹರ್ಷಿಗಳ ಆಶ್ರಮವಿದೆ. ನೀವೆಲ್ಲರೂ ಅಲ್ಲಿಗೆ ಬಂದು ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ಗುರುಗಳ ಅಪ್ಪಣೆ. ಕೇಳಿದ್ಯಾ? ಒಟ್ಟು ಹೇಳಿದಂತಹ ಮಾತು. ಜಮದಗ್ನಿ ಮುನಿಗಳು ನಮ್ಮನ್ನು ನೋಡಬೇಕೆಂದು ಆಶಿಸಿದ್ದಾರಂತೆ. ಆದ್ದರಿಂದ ಅಲ್ಲಿಗೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದು ಮರಳಿಪುರಕ್ಕೆ ತೆರಳೋಣ. ಊಟವು ಬೇರೆ ಎಂತದ್ದು ನಿಮಗೆ? ನಿನ್ನ ಹಣೆಯಲ್ಲಿ ಬರ್ತಿದ್ರೆ ನಿಂಗೆ ಯೋಗ ಇದ್ದೇ ಸಿಕ್ಕಿತ್ತು. ಬಾ ಹೋಗೋಣ. ಅದು ಹೋಮಕುಂಡವು. ತುಳಸಿ ಗಿಡ ಅಲ್ವೇನದು? ನೀನು ಹರಿಸಾಯ್. ಅದು ಬಾವಿ ಕಟ್ಟೆ ಅಲ್ವೇನು? ಕಂಡು ಕಾಣುದಿಲ್ವ ನಿಮ್ಗೆ? ಎಲ್ಲರೂ ಎಲ್ಲಿ ಹಾಕಿದ್ದಾರೆ? ಅಲ್ಲಿಗೆ ಹಾಕಿ.
ಆಗಿತ್ತು ಅಂತ ಆಯ್ತು. ಹೌದು ರಾಯರೇ. ನೋಡಿ ರಾಯರೇ, ನೀನು ಯಾವ ಕೈಯಲ್ಲಿ ಊಟ ಮಾಡಿದ್ದು? ಎಡ ಕೈ ತೋರಿಸ್ತೀಯ? ರಾಯರೇ, ಊಟ ಮಾಡಿದ್ದೇ ಕೈಯಲ್ಲಿ ರಾಯರೇ. ಹಾ. ಒಂದು ಅಗಳು ಬಂದು ಈ ಕೈಗೆ ಬಿತ್ತು ರಾಯರೇ. ಒಂದು ಅಗಳು ಬಿದ್ದದಕ್ಕೆ ನಿನಗಿಷ್ಟು ಪರಿಮಳ? ಎಂತ ಊಟ ರಾಯರೇ. ನನ್ನ ಜೀವಮಾನದಲ್ಲಿ ಇಂತಹ ಊಟವನ್ನು ಮಾಡಿದವನಲ್ಲ ನಾನು. ನೀವು ಬಿಡಿ ರಾಯರೇ, ನಾನು ಏನು ಅದು? ನಾವು ಮಾಡಲಿಲ್ಲ ಅಂತ. ಇದು ಹೇಗಾಯಿತು ಊಟ? ಹೇಗೆ ಮಾಡಿದ್ದಾರೆ? ಅದು ಗೊತ್ತಿಲ್ಲ ರಾಯರೇ. ನಿಮ್ಮ ಶಾರ್ದದಲ್ಲಿ. ನಿಮಿಷಾರ್ಧದಲ್ಲಿ ಹೌದು ರಾಯರೇ. ಹೇಗೆ ಸಾಧ್ಯ ಆಯ್ತಂತೂ ನಾವು ಮಾತನಾಡಿಕೊಳ್ಳುವುದ? ಇಲ್ಲ ರಾಯರೇ, ಆರ್ಟಿಗೆ ಅದು ಕೇಳ್ಬೇಕಾಗ್ತದೆ. ಯಾರಲ್ಲಿ ಕೇಳೋಣ? ಹೋಗಿ ಹೇಳಿ ಕೂತ್ಕೊಳ್ಳಿಲ್ಲ ಜೀವಂತವಾಗಿ. ಮುನಿಪತಿ ಕೇಳು. ಅವರಲ್ಲಿ ಕೇಳೋಣ. ಓ ಮುನಿವರ್ಯ, ಚಕ್ರವರ್ತಿ, ನಾವು ಸ್ನಾನವನ್ನು ಮುಗಿಸಿ ಬರುವಷ್ಟರಲ್ಲಿ ಕ್ಷಣ ಮಾತ್ರದಲ್ಲಿ ಇಂತಹ ಭೋಜನವನ್ನು ಸಿದ್ಧಪಡಿಸಿದವರು ನೀವು. ಹೌದು. ಎಂತಹ ರಾಜನನ್ನು ನಾಚಿಸುವಂತಹ ಸಮಾರಾಧನದ ಭೋಜನ ಇದು ಹೇಗೆ ಸಾಧ್ಯ ಆಯಿತು ತಿಳಿಸಬಹುದೇ? ಅಯ್ಯ ಜನಪಾಲ, ಜನಪದ ಕೇಳಯ್ಯ, ಯಜ್ಞವ ನಡೆದೆಂದು ಅನಿಮಿತರೊಲ್ಲಭನೋ ಎನಗಿದ್ದೇನು ಆದೆಯುವುದ ಈ ಬರಿ ದಿನ ನಿತ್ಯ ಬಗುದೆಂದನು. ಜನಪಾಲ ಕೇಳಯ್ಯ ಕೇಳಯ್ಯ. ಅಯ್ಯ ಅರಸ, ಮುನಿಪತಿ, ಲೋಕ ಕಲ್ಯಾಣಕ್ಕಾಗಿ ನಾವು ಮಾಡುವಂತಹ ಯಜ್ಞಯಾಗಾದಿಗಳು ಹೋ ಸಾಂಗವಾಗಿ ನೆರವೇರಲಿ ಎಂದು ದೇವೇಂದ್ರನು ದೇವಲೋಕದ ಪವಿತ್ರ ದೇವಿನ ಸಂತತಿಯಲ್ಲಿ ಒಂದಾದಂತಹ ಶಬಲ ನಾಮಕಳನ್ನ ಇಲ್ಲಿಗೆ ಮುನಿವರ್ಯ, ಇಂತಹ ರತ್ನ ಸದೃಶವಾದಂತಹ ಗೋವು ಹ. ನಮ್ಮ ಅರಮನೆ ಮರೆಯಲ್ಲಿ ಇರಬೇಕು. ಆದ್ದರಿಂದ ನಮಗಿದನ್ನು ನೀಡಬಹುದೇ? ರಾಜೇಂದ್ರ, ನೀನು ಹೇಳಿದ್ದೇನೋ ಸರಿಯಾಗಿಯೇ ಇದೆ. ಸರಿ. ಆದರೆ ಈಕೆ ಆಶ್ರಮದ ಹೋಮದೇನು? ಈಕೆಯನ್ನ ಅನ್ಯರಿಗೆ ನೀಡುವಂತಿಲ್ಲವಲ್ಲ. ಸ್ವಾಮಿ, ಇಂತಹ ಧೇನುವನ್ನು ನೀವು ನನಗೆ ನೀಡಿದ್ದೀರಿ ಎಂದಾದರೆ ಹ, ಸುವರ್ಣ ಶುಂಕ ಕುಲಭೂಷಿತವಾದ ಹಾಗಾದರೆ ನೀನು ಹೇಳಿದ್ದುದು ಸರಿ. ಆದರೆ ಈಕೆ ದೇವಲೋಕದ ಪವಿತ್ರದೇನು? ವಿನಿಮಯಕ್ಕೆ ಇರುವವಳ. ವಿನಿಮಯ ಬೇಡವಂತಾದರೆ ವಿಕ್ರಯ ಮಾಡೋಣ. ಈ ಧೇನುವಿನ ಬದಲಾಗಿ ನಮ್ಮ ಭಂಡಾರದಲ್ಲಿರುವ ಸಾವಿರ ಹೊನ್ನುಗಳನ್ನು ನಮಗೆ ನಾನು ನೀಡಬಲ್ಲೆ. ಅಯ್ಯ, ಈಕೆ ಇಲ್ಲಿದ್ದರು ಎಲ್ಲಿದ್ದರು ಆ ದೇವತೆಗಳ ಸ್ವತ್ತು. ಓ, ಈಕೆ ಈ ದೊರೆಯ ಶ್ರೇಷ್ಠ ವಸ್ತುವಲ್ಲ. ಹಾಗಾಗಿ ನನಗೆ ಈಕೆಯ ಮೇಲಿನ ಅಧಿಕಾರ ಶೂನ್ಯ ಮಾತ್ರ. ನಿನಗೆ ಕೊಡುವುದಕ್ಕೆ ಸಾಧ್ಯವಿಲ್ಲ. ಏನು? ಸಮರಿ ಕೊಟ್ಟರೆ ಪಂಡಿತು ತಿನ್ನುವ ವಿಕ್ರಯ ಮಾಡುವುದಿಲ್ಲ. ಆದ್ದರಿಂದ ಛತ್ರಯೋಚಿತವಾದ ವಿಶ್ರಮವನ್ನೇ ಪ್ರಯೋಗಿಸಬೇಕಾಯಿತು. ಅರೆಗಳಿಗೆ ಸೈರಿಸಿ ಏನು? ಕೋಪದ ಕೈಗೆ ರುಚಿಯನ್ನು ಕೊಡಬೇಡ. ಪರಮಾತ್ಮನಾದ ನೀನು ಸರ್ವಬುದ್ಧಿಯಿಂದ ಆಲೋಚಿಸು. ಉಂಡ ಮನೆಗೆ ಎರಡು ಬಗೆಯ ವಿಷಜಂತು ಆಗಬೇಡ. ದೇವದೇವಾದ ಶಬಲೆಯನ್ನು ಕೊಡುವುದಕ್ಕೆ ತನಗೆ ಅಧಿಕಾರವಿಲ್ಲವೆಂದು ನನ್ನವರು ಬಾರಿ ಬಾರಿಗೆ ಹೇಳಿದರು. ಕೇಳದೆ ದೌರ್ಜನ್ಯಕ್ಕೆ ಮುಂದಾಗಿದೆಯಲ್ಲ, ಇದು ನಿನಗೆ ಒಳಿತಲ್ಲ. ಏನೇನು? ಇನ್ನೊಂದು ಮಾತು, ಈಗಾಗಲೇ ನನ್ನವರು ಕೋಪವನ್ನು ತೆಗೆಸಿ ಶಾಂತರಾಗಿದ್ದಾರೆ. ಅಲ್ಲದೆ ಇರುತ್ತಿದ್ದರೆ ನಿನಗೆ ಶಾಪ ಕೊಟ್ಟುಕೊಳ್ಳುತ್ತಿದ್ದರು. ಯಾವ ನಿನ್ನ ಗಂಡ ಕೋಪ ಬಿಟ್ಟಿದ್ದಾನ? ಕೋಪ ಬಿಟ್ಟರೆ ಯಾರಿಗೋ ಲಾಭ? ಗಂಡ ಕೋಪ ಬಿಟ್ಟರೆ ನಾನೇ ಏನಾದರೂ ಮಾಡುತ್ತಿದ್ದೆ. ಈಗ ನಾನು ಅಶಕ್ತನಾಗಿದ್ದೇನೆ. ದೇವಿ, ಒಂದು ವೇಳೆ ದೇವೇಂದ್ರ ಬಂದು ಕೇಳಿದರೆ ಏನೆಂದು ಉತ್ತರಿಸಲಿ ನಾನು? ಅಯ್ಯೋ ದೇವಾ. ಭೀತ ಹರುದದೆ ತಿಂದಿಸುವ ನಿಜದಾದ ನಡೆಗಾಗಿ ಬಂದು ಇದು ತಗಿಲ್ ವಿಶ್ರಾಮ ಪದ ಕೆರಗುತ್ತ ಇಂತೆಂದ ಆದರೆ ಸುಮ್ಮನೆ ಯಾವಾಗ ನಿಂತಿವೆ
ಅಲ್ಲಿ ಹೇಳಬಾರ್ದು. ಮಗನೇ ಏನೆಂದು ಹೇಳಲಿಕ್ಕಂತ ಯಾಕಂದ್ರೆ ಈ ನಾಡಿನ ಚಕ್ರವರ್ತಿ ಕಾರ್ಯವೀರ್ಯಾರ್ಜುನ ಮೃಗಬೇಟೆಯ ನೆವನದಿಂದ ಈ ಕಾಡಿಗೆ ಬಂದಿದ್ದ. ದಣಿದು ಬಂದ ಆತ ಹಾಗೂ ಆತನ ಪರಿವಾರಕ್ಕೆ ನಮ್ಮ ಶಬಲೆಯ ಕೃಪೆಯಿಂದ ಭೋಜನವನ್ನು ಸಿದ್ಧಪಡಿಸಿ ಉಣಬಡಿಸಿದೆ. ಇದೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ಕುತೂಹಲದಿಂದ ಪ್ರಶ್ನಿಸಿದ. ನೀವೇನು ಹೇಳಿದ್ದೀರ? ಆ ಸಂದರ್ಭದಲ್ಲಿ ನಾನು ನಮ್ಮ ಶಬಲೆಯ ಕುರಿತಾಗಿ ವಿವರಿಸಿದೆ. ಆ ಕ್ಷಣವೇ ಇದರೆಯ ಶ್ರೇಷ್ಠ ವಸ್ತು ಯಾವುದೇ ಇರಲಿ ಅದು ರಾಜಾಶ್ರಯಕ್ಕೆ ಸೇರಬೇಕು ಎಂಬುದಾಗಿ ಆಪೇಕ್ಷಿಸಿದ. ನಾನು ನಿರಾಕರಿಸಿದೆ. ಮಗನೇ ಏನು ಮಾಡಿದ? ಮಗನೇ ಉಂಡ ಅನ್ನದ ಋಣವು ಇಲ್ಲದೆ ನನ್ನ ಮಾತನ್ನು ಧಿಕ್ಕರಿಸಿ ಬಲವಂತವಾಗಿ ದೇಹವನ್ನು ಧರ್ಮವನ್ನು ಅತಿಕ್ರಮಿಸಿದರೆ ವಿದ್ಯೆ ಚಿಂತೆ ಅವನನ್ನು ಏನುವನ್ನು ನಾಕಾರೆ ತರುತ್ತೇನೆ. ನೀವು ದುಃಖಿಸಬೇಡಿ ಅಪ್ಪ. ಕಂದ ಅಮ್ಮ ಅವಸರಿಸಬೇಡ. ಯಾಕೆ ತಾಯಿ? ಸಿಟ್ಟಿನಿಂದ ಯುದ್ಧಸಾರಬೇಡ. ಮತ್ತೆ ಅರಸನಲ್ಲಿ ಸಾಮದಿಂದ ಕೇಳು. ಹೋದದೆ ಹೋದರೆ ದಾನವಾಗಿ ಬೇಡ. ಅವ ನೀಡದಿದ್ದರೆ ಬೇಡ ಕಲ್ಪಿಸು. ಈತನಾಗದಿದ್ದರೇನು ಮಾಡಲಮ್ಮ. ಆಗ ಮಾತ್ರ ದಂಡ ಪ್ರಯೋಗ ಮಾಡು. ಹಾಗೇ ಆಗಲಿ. ಮಗನೇ ತಂದೆ ನೀನು ಆಡಿದಂತೆ ಮಾಡುವವನು ಎನ್ನುವಂತಹ ನಂಬಿಕೆ ನನಗಿದೆ. ನೀನು ಇಲ್ಲದಂತಹ ನಮ್ಮ ಆಶ್ರಮ ಬರಿದಾಗಿದೆ ಮಗನೇ. ಸವಿಸಿಕೊಂಡಿದ್ದೇನೆ. ಮಗಳಂತೆ ಸಾಕಿದ ನನ್ನ ಹೃದಯ ಶೂನ್ಯವಾಗಿದೆ ಮಗನೇ. ಆದಷ್ಟು ಶೀಘ್ರವಾಗಿ ಆಕೆಯನ್ನ ಕರೆತ ಹೋಗು. ನಿನಗೆ ಶುಭವಾಗಲಿ ಮಗನೇ. ಹಾಗೇ ಆಗಲಿ. ಹಣ ಮಾಡುವುದಲ್ಲ, ನೇರವಾಗಿ ಮಹೇಶ್ ನದಿಗೆ.
ನಮ್ಮನ್ನು ಎದುರಿಸಲಿಕ್ಕಾಗಿ ಇಷ್ಟು ಸಣ್ಣ ಪೋರ. ಅದು ಅಲ್ಲದೆ ಬಂದವರನ್ನೆಲ್ಲ ಅಟ್ಟಾಡಿಸಿಕೊಂಡು ಹೊಡೆದನಂತೆ. ನಮ್ಮಂತ ವೀರಾದಿಗಳು ಅಟ್ಟಾಡಿಸಿದ್ದಾನೆ. ನಮ್ಮನ್ನು ಹಠ ಮಾಡಿಸಿ ಬಿಡಬೇಡ, ಹಠ ಮಾಡಲು ಬಿಡಬೇಡ, ಬಿಡಬೇಡ. ನಾನು ಹೀಗೆ ಕುತ್ತಿ ಭೀತರಾದಂತಹ ಪುರಜನರಿಗೆಲ್ಲ ಅಭಯ ಹಸ್ತವನ್ನು ಹಿಡಿದವನಿದ್ದೇನೆ. ದೇದುವನ್ನು ಕರೆದುಕೊಂಡು ಮರಳಿ ಆಶ್ರಮವನ್ನು ಸೇರುವಂತಹ ಹೊತ್ತು ಲೋಕ ಕಲ್ಯಾಣದ ಉದ್ದೇಶದಲ್ಲಿ ಸುದರ್ಶನ ಗರ್ಭಭಂಗ ಕಾರ್ತವೀರ್ಯ ವಧ ಪ್ರಕರಣವನ್ನು ಅಂಕ ಮಾತ್ರ ತಮ್ಮ ಸುತ್ತ ಅಹಂಕಾರದ ಹುತ್ತವನ್ನು ಕಟ್ಟಿಕೊಂಡವರು ಹೊರ ಪ್ರಪಂಚವನ್ನು ಸಮ್ಯಕ್ ದೃಷ್ಟಿಯಿಂದ ಕಾಣಲಾರರು. ಆ ಹುತ್ತವನ್ನು ಕಳಚಿ ಬಂದಾಗ ಮಾತ್ರ ಅರಿವಿನ ಬೆಳಕು ಮೂಡುವುದು. ಆ ಸಮ್ಯಕ್ ಜ್ಞಾನವೇ ಬೆಳಕಾಗಿ ಪ್ರಪಂಚಕ್ಕೆ ದಾರಿ ನೀರಿಗೆಯಾಗಲೆಂದು ಹಾರೈಸಿ ಜ್ಯೋತಿ ಸ್ವರೂಪರಾದ ಶ್ರೀದೇವರು ಸರ್ವರಿಗೂ ಸನ್ಮಂಗಲವನ್ನುಂಟು ಮಾಡಲಿ. ಶ್ರೀಧರ ಗಗನೇಂದ್ರಿಯರು ತೋಟಲಿ ನಡೆದರುದವನು ಹುಸುರರುಲಿ ಮಂತ್ರಾಕ್ಷತೆಯಿಂದ ಸೇಸೆಯ ತಡಿದು ಕಿಟ್ಟಿಸೆಗುವುದನಿರುವ ಮಾತನೆ ಕೀರ್ತಿಯ ಮಡಿರಡುತ್ತರು ನೀಟಗಾರ ಬೆಳಗಿರೆ ಶೋಭರೆ
ಮಂಗಲೋ ಭದ್ರಂ ಶುಭಂ ಮಂಗಲೋ. Story, but a body of legend surrounding the Sudarshan Chakra, a divine discus of Lord Vishnu. One prominent story tells how it was created by the celestial architect Vishwakarma from the excess of brilliance of the sun, a portion of which also became Shiva's Trishula and the Pushpak Vimana. Another popular legend describes the Gajendra Moksha story, where the Sudarshan Chakra was used by Vishnu to slay the crocodile holding the elephant king Gajendra. The chakra is also known for its fierce protection of devotee king Ambarisha, even to the point of chasing a furious sage Durvasa after he created an asura to kill Ambarisha. Now I'd like to let you all know about the artists performing. Vishnu is played by Ritesh, Lakshmi Sushmita, Sudarshana 1 Rashika, Sudarshana 2 Sushmita, Shatru Prasudana Kaushik, Rudhiraksha Anup, Rudhiramukha Srinidhi, Devendra Vinayak Kamath, Devaduta Shabari, Agni Diksha, Varuna Puja, Vayu Nisha, Kubera Nikita, Ravana Akash, Vibhishana Chandrika, Kartavirya Vignesh, Wives of Kartavirya Saujanya N and Saumya, Jamadagni Prajwal, Renuke Pratiksha, Vanapalakaru, Shabari Shubha Prajna, Rashita Sushmita R. Nisha Chandrika, Bhargava Yagnesh, Kalagnya Ravi Bhandari, Shakrajitchu, Lakshmisha, Durgaksha Saujanya BR, Dhamagosha Ashwar. Are we ready to witness the